ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 28 ಮಾರ್ಚ್ 2026. मुरली महावाक्यಗಳು मीठे बच्चे। हर एक के पाप चूसने वाला फर्स्ट क्लास ब्लॉटिंग पेपर एक शिव बाबा है। उसको याद करो तो पाप खत्म हो जाए। ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ಪ್ರತಿಯೊಬ್ಬರ ಪಾಪವನ್ನು ಹೀರಿಕೊಳ್ಳುವಂತಹ ಫಸ್ಟ್ ಕ್ಲಾಸ್ ಬ್ಲಾಟಿಂಗ್ ಪೇಪರ್ ಒಬ್ಬ ಶಿವ ಬಾಬಾನೇ ಆಗಿರುವರು. ಅಂದ ಮೇಲೆ ಅವರ ನೆನಪಿನಿಂದ ಮಾತ್ರ ನಿಮ್ಮೆಲ್ಲ ಪಾಪಗಳು ತೊಳೆದು ಹೋಗುತ್ತವೆ. ಬಾಬಾ ಹೇಳ್ತಾರೆ, ಇದರ ಒಂದು ವೈಜ್ಞಾನಿಕ ಅರ್ಥ ಏನು ಅಂತಂದರೆ, ಬಾಬಾ ನಿರಾಕಾರ ತಂದೆ ಇಂತಹ ಪವಿತ್ರತೆಯ ಸಾಗರ ಇದ್ದಾರೆ, ಪವಿತ್ರತೆಯ ಅಗ್ನಿಯಾಗಿದ್ದಾರೆ. ಅಲ್ಲಿ ಪರಮಾತ್ಮನ ಒಂದು ಸಾನ್ನಿಧ್ಯದಲ್ಲಿ, ಸನ್ಮುಖದಲ್ಲಿ ಈ ಮನಸ್ಸನ್ನು ತೊಡಗಿಸಿದಾಗ ಮನಸ್ಸಿನ ಜನ್ಮ ಜನ್ಮಾಂತರದ ಏನೆಲ್ಲ ಪಾಪ ಇದೆ, ಪಾಪ ಅಂದರೆ ಜನ್ಮ ಜನ್ಮಾಂತರದ ದೇಹಪಾನದ ಎಲ್ಲ ನೆನಪುಗಳು, 63 ಜನ್ಮದ ಎಲ್ಲ ರೀತಿಯ ಅನುಭವಗಳು, ಎಲ್ಲ ರೀತಿಯ ಒಂದು ಸಂಸ್ಕಾರಗಳು, ಇವೇ ಪಾಪ. ಈ ಎಲ್ಲ ಪಾಪಗಳು ಕೇವಲ ಯಾವಾಗ ಸುಟ್ಟು ಭಸ್ಮ ಆಗ್ತಾವತ್ತಂದರೆ, ಬಾಬಾ ನಿರಾಕಾರ ಬಾಬಾ ಬ್ಲಾಟಿಂಗ್ ಪೇಪರ್ ಇದ್ದಾರೆ, ಅವರೆಲ್ಲ ಪಾಪವನ್ನು ಹೀರ್ಕೋತಾರೆ. ಅರ್ಥಾತ್ ಹೀರ್ಕೊಳ್ಳೋದು ಅಂತಂದರೆ, ಅಂತಹ ಪಾವನಕಾರಿ ತಂದೆಯ ಸಾನ್ನಿಧ್ಯದಲ್ಲಿ ಹೋದಾಗ ಈ ಮನಸ್ಸಿಗೆ ಸಂಪೂರ್ಣ ಜಾಗೃತಿ ಆಗ್ತದ. ಆ ಬೆಳಕಿನಲ್ಲಿ ಹೋದಾಗ ನಾನು ಆತ್ಮನ ಮನಸ್ಸಿನಲ್ಲಿ ಆ ಪೂರ್ಣ ಬೆಳಕು, ಆ ಜ್ಞಾನದ ಪ್ರಕಾಶ ಓಪನ್ ಆಗಿಬಿಡ್ತದ. ಇದರಿಂದ ನಾನು ಈ ದೇಹ, ಈ ಪ್ರಪಂಚ, ಈ ದೇಹದ ಎಲ್ಲ ನೆನಪುಗಳು ಇವೆಲ್ಲವೂ ಕೇವಲ ಒಂದು ಭ್ರಮೆ ಮಾತ್ರ, ಒಂದು ಸ್ವಪ್ನ ಮಾತ್ರ ಎನ್ನುವ ಪೂರ್ಣ ಅರಿವು, ಪೂರ್ಣ ಜಾಗೃತಿ ಆಗುವ ಕಾರಣದಿಂದ ಈ ಮನಸ್ಸು ತನ್ನ ಎಲ್ಲ ಹಳೆಯ ಎಲ್ಲ ರೀತಿಯ ಏನು ಪದರುಗಳು, ಪಾಪ ಇವೆ, ಇದೆಲ್ಲದರಿಂದ ಮುಕ್ತ ಆಗಿಬಿಡುತ್ತದೆ. ಮೂಲ ಮನಸ್ಸು ಸಂಪೂರ್ಣ ಪವಿತ್ರ ಆದಾಗ ಆತ್ಮದ ಒಂದು ಅವಸ್ಥಾ ಪರಮಾತ್ಮ ತಂದೆಯ ಸಮಾನ ಆಗ್ತದ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಬಾಬಾರ ನೆನಪು ಇದು ನಿಮ್ಮೆಲ್ಲ ಪಾಪವನ್ನು ತೊಳಿತದ ಅಂತ. ಎಲ್ಲ ಹಳೆಯ ಮಾನ್ಯತೆಗಳನ್ನು, ಹಳೆಯ ಬಿಲೀಫ್ ಸಿಸ್ಟಮ್, ಹಳೆಯ ಎಲ್ಲ ದುಃಖ ನೆನಪುಗಳನ್ನು ಸಮಾಪ್ತ ಮಾಡಿದಾಗ ಪುನಃ ಆತ್ಮ ಪರಮಾತ್ಮನ ಸಮಾನ ಸ್ಥಿತಿಯ ಅನುಭವ ಮಾಡ್ತದೆ. ಅದಕ್ಕಾಗಿ ಬಾಬಾ ಒಬ್ಬರೇ ಇದ್ದಾರೆ. ಈ ಜಗತ್ತಿನ ಎಲ್ಲ ಮಾನವಾತ್ಮರ ಮನಸ್ಸಿನೊಳಗಿರುವಂತಹ ಏನು ಪಾಪ ಇದೆ ಅದೆಲ್ಲವನ್ನ ಹೀರ್ಕೊಳ್ಳುವಂತಹ, ಎಲ್ಲವನ್ನ ಭಸ್ಮ ಮಾಡುವಂತಹ ಶಕ್ತಿ ಕೇವಲ ಶಿವ ತಂದೆಯಲ್ಲಿ ಇದೆ. ಪ್ರಶ್ನೆ, आत्मा पर सबसे गहरे दाग कौन से है? उनको मिटाने के लिए कौन सी मेहनत करो? ಆತ್ಮನಲ್ಲಿರುವಂತಹ ಅತಿ ಸೂಕ್ಷ್ಮವಾದ ಆಳವಾದ ಕಲೆ ಯಾವುದು? ಅದನ್ನು ತೆಗೆದು ಹಾಕುವಂಥ ಪರಿಶ್ರಮ ಏನಾಗಿದೆ? ಆತ್ಮನ ಮೇಲೆ ಆತ್ಮ ಕಲೆರಹಿತ ಇದೆ. ಆತ್ಮನ ಮೇಲೆ ಅಂತ ಬಾಬಾ ಯಾಕಂತಾರಂದ್ರೆ, ಆತ್ಮನೊಳಗಿರುವ ಮನಸ್ಸು, ಮನಸ್ಸಿನ ಮೇಲೆ ಅನೇಕ ಜನ್ಮದ ಕಲೆಗಳಿದಾವೆ. ಅದರೊಳಗೂ ಅತಿ ಸೂಕ್ಷ್ಮ ಕಲೆ, ಅದು ಕಲೆ ಅಂತ ಅನ್ಸೋದಿಲ್ಲ, ಆದರೆ ಅದು ಜರೂರ ಆತ್ಮಸ್ಥಿತಿಯನ್ನು ತಲುಪಲಿಕ್ಕೆ ವಿಘ್ನ ಆಗ್ತದೆ. ಅಂಥ ಸೂಕ್ಷ್ಮಾತಿ ಸೂಕ್ಷ್ಮ ಕಲೆಗಳು, ಕಪ್ಪು ಚುಕ್ಕೆಗಳು ಏನಿದಾವೆ ಅವುಗಳನ್ನು ತೆಗೆಯುವಂಥ ಯುಕ್ತಿ ಏನು ಅಂತಾರೆ ಬಾಬಾ. ಹಾಗಾದ್ರೆ ಆ ಪರಿಶ್ರಮ ಏನು ಮಾಡಬೇಕು? ಉತ್ತರ, ಆತ್ಮ ಪರ್ ದೇಹ ಅಭಿಮಾನ್ ಕೆ ಬಹುತ್ ಗೆಹರೆ ದಾಗ್ ಪಡೆ ಹುए है. ಆತ್ಮನ ಮೇಲೆ ಬಹಳ ಜನ್ಮ ಜನ್ಮದ ದೇಹ ಅಭಿಮಾನದ ಆಳವಾದ ಕಲೆಗಳು, ಕಪ್ಪು ಚುಕ್ಕೆಗಳು ಅಂಟುಕೊಂಡಿದೆ. ದೇಹ ಅಭಿಮಾನದ ಕಪ್ಪು ಚುಕ್ಕೆ ಅಂದರೆ, ಎಲ್ಲಿ ನಾನು ನಾ ದೇಹ ಅಂತ ಅಂದ್ಕೊಳ್ಳಿದ್ದೇ ಇದ್ರೂ ನಾನೊಬ್ಬ ಮದರ್ ಅನ್ಕೋತೀನಿ, ಒಬ್ಬ ಡಾಟರ್ ಅಂತ ಫೀಲ್ ಮಾಡ್ತೀನಿ ಅಂತಂದರೆ ಇದು ದೇಹಭಾನದ ಕಲೆ. ನಾನೊಬ್ಬರು ಅಕ್ಕೋರ್ ಅಂತ ಅನ್ಕೋತೀನಿ ಅಂದ್ರೆ ಬ್ರಹ್ಮ ಕುಮಾರಿ ಇದ್ದೀನಿ, ಅಥವಾ ನನಗೆ ನಾನು ಯಾವುದೇ ರೀತಿಯ ದೇಹದ
ಸಂಬಂಧದ ರೂಪದಲ್ಲಿ ದೇಹದ ಕೆಲಸ ಕರ್ತವ್ಯದ ಒಂದು ಲೆಕ್ಕದೊಳಗ ನಾನು ಹಂಗಿದೀನಿ ಅಂತ ತಿಳ್ಕೊತೀನಂತಂದ್ರ ಇದು ಬಹಳ ಸೂಕ್ಷ್ಮವಾಗಿರುವಂತಹ ಆಳವಾದ ಕಪ್ಪು ಚುಕ್ಕಿ ಅಂತಾರೆ ಬಾಬಾ. ಘಡಿ ಘಡಿ ಕಿಸಿ ದೇದಾರಿ ಕೆ ನಾಮ್ ರೂಪ್ ಮೇ ಫಸ್ ಪಡ್ತಿ ಹೇ. ನನ್ನನ್ನ ಉದಾಹರಣೆಗಾಗಿ ನನ್ನನ್ನು ನಾನು ಒಂದು ನಿರಾಕಾರ ಆತ್ಮ ಈ ಅಕ್ಕೋರ್ ಪಾತ್ರವನ್ನು ನಿಭಾಯಿಸ್ತಾ ಇದ್ದೀನಿ ಅನ್ನುವ ಅವೇರ್ನೆಸ್ಸನ್ನು ಕಳ್ಕೊಂಡು ನಾ ಅಕ್ಕೋರೇ ಇದ್ದೀನಿ ಅಂತ ತಿಳ್ಕೊಂಡ್ಬಿಟ್ರೆ ಅಕ್ಕೋರ್ ಜಗತ್ತಿನೊಳಗ ಇನ್ನೂ ಯಾರೆಲ್ಲ ವಿದ್ಯಾರ್ಥಿ ಅಂತ ಇರ್ಬೋದು, ಸಹೋದರ ಸಹೋದರಿಯರಂತ ಇರ್ಬೋದು, ಯಾರೇ ಇರ್ಬೋದು, ಯಾವುದಾದ್ರೂ ದೇಹದಾರಿ ಜರೂರ್ ನೆನಪಿಗೆ ಬರಲೇಬೇಕು. ಆ ದೇಹದಾರಿಯೊಳಗನೆ ಮತ್ತೆ ಯಾರ್ದೋ ಮೇಲೆ ಜರೂರ್ ನಾಮ ರೂಪದ ಒಂದು ಸ್ಮೃತಿ ಇರಲೇಬೇಕಂತಾರೆ ಬಾಬಾ. ಅಂದ್ಮೇಲೆ ನಾ ಈ ಜಗತ್ತಿನೊಳಗ ಒಂದು ಮನುಷ್ಯ ಭಾನದೊಳಗ ಒಂದು ಯಾವುದೋ ಲೌಕಿಕ ಸಂಬಂಧದ ಭಾನದೊಳಗ ಒಂದು ದೇಹದ ಸ್ಮೃತಿಯೊಳಗಿದ್ದೀನಿ, ಅಥವಾ ಡಾಕ್ಟರ್ ಅಥವಾ ಉತ್ತಮ ಸೇವಾದಾರಿ ಅಂತ ತಿಳ್ಕೊಂಡಿದ್ದೀನಂತಂದ್ರ, ಭಾಷಣಕಾರಿದ್ದೀನಿ, ನಾನು ಇಂಥ ಒಳ್ಳೆಯ ದಾನಿ ಇದ್ದೀನಿ, ಏನೇ ಇದ್ದೀನಿ, ಇದೆಲ್ಲವೂ ಕೂಡ ಈ ದೇಹದ ಜಗತ್ತಿನೊಳಗ ಇರುವಂಥ ಪಾತ್ರನೇ ರೋಲ ಆಗಿದೆ. ಅಂದ ಮೇಲೆ ಇದು ಬಹಳಷ್ಟು ಮತ್ತೊಬ್ಬರ ಮೇಲೂ ಕೂಡ ಸಿಗಿಸ್ಬಿಡ್ತದೆ ಈ ಬುದ್ಧಿ. ನಾ ಇದ್ದೀನಿ ಅಂತಂದ್ರೆ ನನ್ನ ಥರನೇ ಇನ್ನೊಬ್ರು ಅದಾರ ಅಂತಂದ್ರೆ ಅವ್ರ ಕಡೆಗೆ ಮನ ಬುದ್ಧಿ ಅಟ್ರ್ಯಾಕ್ಟ್ ಆಗ್ತದ. ಅವರ ಹೆಸರು, ಅವರ ರೂಪದಲ್ಲಿ, ಅವರ ವಿಶೇಷತೆಗಳಲ್ಲಿ ಈ ಮನಸ್ಸು ಅಂಟ್ಕೋತದೆ ಅಂತ ಹೇಳ್ತಾರೆ ಬಾಬಾ. ಬಾಬಾಕೋ ಯಾದ್ ನ ಕರ್ ದೇಹಧಾರಿಯಂಗೂ ಯಾದ್ ಕರ್ತಿ ರೇತಿ ಹೇ. ಈ ಮನಸ್ಸು ಏನು ಮಾಡ್ತದೆ? ಬಾಬಾ ನೆನಪು ಮಾಡುವ ಬದಲಾಗಿ, ಯಾಕಂದ್ರೆ ಮನಸ್ಸಿನಲ್ಲಿ ಸ್ಮೃತಿ ಏನಿದೆ, ನನ್ನನ್ನು ಒಬ್ಬ ಮನುಷ್ಯ, ಒಬ್ಬ ಸ್ತ್ರೀ ಅಥವಾ ಪುರುಷ ಅಂತಿದೆ ಅಂತಂದಮೇಲೆ ಅವರು ಬಾಬಾ ನೆನಪು ಮಾಡದೆ ಬದಲಾಗಿ ಯಾವುದೋ ದೇಹದಾರಿಯನ್ನ ನೆನಪು ಮಾಡಲೇಬೇಕಂತಾರೆ ಬಾಬಾ. ಅವರ ದೇಹದ ನೆನಪಾಗ್ತದ. ಏಕ್ ದೋಕಿ ದಿಲ್ಕೋ ದುಃಖ ದೇತೆ ಹೇ. ಹೀಗಂದ್ರೇನು? ಒಬ್ಬ ದೇಹದಾರಿ ಅಂತ ನೋಡ್ತೀನಂದ್ರೆ ದುಃಖ ಕೊಟ್ಟಂತೆ. ಒಬ್ಬ ನನ್ನ ತಂಗಿ ಅಂತ ನೋಡ್ತೀನಿ ಅಂತಂದ್ರೆ ಇದು ದುಃಖ ಕೊಟ್ಟಂತೆ ಅಂತಾರೆ ಬಾಬಾ. ತಂಗಿಯ ಪಾತ್ರ ನಿಭಾಯಿಸ್ತಾ ಇರುವಂತಹ ನಿರಾಕಾರ ಆತ್ಮ ಇದೆ, ಒಂದು ತಂಗಿಯ ಪಾತ್ರವನ್ನ ಅಭಿನಯ ಮಾಡ್ತಾ ಇರೋದು. ಅದಕ್ಕಾಗಿ ಬಾಬಾ ಅಂತಾರ, ನನ್ನ ತಂಗಿ ಇರುವುದೇ ನಿಜ ಅನ್ಕೊಂಡ್ರ ನೀನು ತಂಗಿಗೆ ಈಗ ದುಃಖವನ್ನ ಕೊಡ್ತಾ ಇದ್ದೆ. ಇಸ್ ದಾಗ್ ಕೋ ಮಿಟಾನೆ ಕೆ ಲಿಯೆ ದೇಹಿ ಅಭಿಮಾನಿ ಬನ್ನೆ ಕಿ ಮೆಹನತ್ ಕರೋ. ಈ ಒಂದು ಕಲೆಯನ್ನ, ಈ ಎಲ್ಲಾ ರೀತಿಯ ಜಂಗನ್ನ ಅಥವಾ ಈ ರೀತಿ ಕಪ್ಪು ಚುಕ್ಕಿಯನ್ನ ಏನು ಮನಸ್ಸಿನ ಮೇಲೆ ಅಂಟ್ಕೊಂಡ್ಬಿಟ್ಟಿದೆ, ಇದನ್ನು ತೆಗಿಬೇಕು ಅಂತಂದ್ರೆ ಬಾಬಾರ ನೆನಪು ಮಾಡುವಂತಹ ಪರಿಶ್ರಮವನ್ನ ಅವಶ್ಯ ಪಡಲೇಬೇಕಾಗಿದೆ. ಇಂದಿನ ಮುರಳಿಯ ಮುಖ್ಯ ಸಾರ, ಕಭಿ ಭಿ ಕಿಸಿ ಕಿ ದಿಲ್ ಕೋ ದುಃಖಿ ನಹಿ ಕರ್ನಾ ಹೇ. ಇನ್ನೊಬ್ಬರ ಮನಸ್ಸಿಗೆ ದುಃಖ ಕೊಡೋದು ಅಂತಂದ್ರೆ ಇಲ್ಲಿವರೆಗೆ ಏನಾದರೂ ಮಾತಾಡಿ ಅಂತ ಕರ್ಮ ಮಾಡಿ ಆವಾಗ ಅವರಿಗೆ ನೋವು ಆಗ್ತದಂತ ಹಿಂಗೆ ತಿಳ್ಕೊತಿದ್ವಿ. ಸೂಕ್ಷ್ಮ ಪುರುಷಾರ್ಥದಲ್ಲಿ, ಅಧ್ಯಾತ್ಮ ಮಾರ್ಗದಲ್ಲಿ ಇನ್ನೊಬ್ಬರಿಗೆ ದುಃಖ ಕೊಡೋದು ಅಂದ್ರೆ ಅವರ ದೇಹವನ್ನ ನೋಡೋದೇ ದುಃಖ ಕೊಡೋದು. ಅವರೊಳಗಿರುವ ಆತ್ಮ ಸ್ವರೂಪನನ್ನು ಕಾಣ್ತದತ್ತಂದ್ರ ಇದೇ ಸುಖ ಕೊಡೋದಾಗಿದೆ. ಸಬ್ಕೋ ಸುಖ ಪਹੁಂಚಾನಾ ಹೇ, ಏಕ್ ಬಾಬಾ ಕಿ ಯಾದ್ ಮೇ ರೇನಾ ಅವರು ಸಬ್ಕೋ ಯಾದ್ ದಿಲಾನಾ. ಒಬ್ಬ ತಂದೆ ನೆನಪಿನಲ್ಲಿ ಇರಬೇಕು ಮತ್ತು ಎಲ್ಲರಿಗೂ ನೆನಪನ್ನ ಕೊಡಿಸ್ಬೇಕಾಗಿದೆ. ಸೆಕೆಂಡ್ ಪಾಯಿಂಟ್, ಪಾಪೋಂ ಕಾ ದಾಗ್ ಮಿಠಾನೆ ಕೆ ಲಿಯೆ ದೇಹಿ ಅಭಿಮಾನಿ ಬನ್ ಅವಿನಾಶಿ ಬ್ಲಾಟಿಂಗ್ ಪೇಪರ್ ಬಾಬಾ ಕೋ ಯಾದ್ ಕರ್ನಾ ಹೇ. ಪಾಪದ ಯಾವ ಕಪ್ಪು ಚುಕ್ಕೆಗಳು ಮನಸ್ಸಿನ ಮೇಲೆ ಅನೇಕ ಕುತ್ಕೊಂಡು ಬಿಟ್ಟಿದ್ದಾವೆ, ಅವುಗಳ ಕಾರಣದಿಂದ ನಿರಂತರ ಆತ್ಮಸ್ಥಿತಿ, ನಿರಂತರ ಉನ್ನತ ಅವಸ್ಥೆ ಅನುಭವ ಮಾಡೋಕ್ಕಾಗ್ತಾ ಇಲ್ವೋ, ಆ ಎಲ್ಲ ಕಲೆಗಳನ್ನು ತೆಗಿಬೇಕು ಅಂತಂದ್ರೆ ದೇಹಿಯಾಗಿರುವ ಈ ಕಲೆ ಮನಸ್ಸಿನಲ್ಲಿದ್ದಾವ. ನಾನು ಮನಸ್ಸಿನಿಂದಲೂ ಪರೆಯಾಗಿರುವಂಥ ದೇಹಿ, ಅನ್ಟಚ್ಡ್, ನಿರಾಕಾರ, ಶುದ್ಧ ಆತ್ಮ ಇದೀನನ್ನುವಂಥದ್ದು ಬಹಳ 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 ಪ್ರಾಕ್ಟೀಸ್ ಮಾಡಬೇಕು ಅಂತಾರೆ ಬಾಬಾ. ತೋ ಅವಿನಾಶಿ ಬ್ಲಾಟಿಂಗ್ ಪೇಪರ್ ಬಾಬಾಕು ಯಾದ್ ಕರ್ನಾ. ಎಲ್ಲ ಪಾಪ ಹೋಗಬೇಕು ಅಂದರೆ ಒಂದು ದೇಹಿ ಸ್ಥಿತಿಯಲ್ಲಿ ಇರುವ ಅಭ್ಯಾಸ ಮಾಡಬೇಕು ಮತ್ತು ಬ್ಲಾಟಿಂಗ್ ಪೇಪರ್ ಆಗಿರುವಂತಹ ಅವಿನಾಶಿ ತಂದೆ ಬಾಬಾರವರನ್ನ ನೆನಪು ಮಾಡಬೇಕು. ಐಸಿ ಮೀಠಿ ಅವಸ್ಥಾ ಬನಾನಿ ಹೇ ಜೋ ಸಬ್ಕಾ ಕಲ್ಯಾಣ ಹೋತಾ ರಹೆ. ಇಷ್ಟು ಮಧುರ ಅವಸ್ಥಾ, ಮಧುರ ಅಂತಂದ್ರೆ
ಭಾಳ ಚೆನ್ನಾಗಿ ಮಾತಾಡೋದು ಅಂತಲ್ಲ, ಮಧುರ ಅಂದರೆ ಆತ್ಮಿಕ ಸ್ಥಿತಿ. ಈ ರೀತಿ ಆತ್ಮಸ್ಥಿತಿಯನ್ನು, ಇಷ್ಟು ಮಧುರತೆಯ ಅವಸ್ಥೆಯನ್ನು ಮಾಡ್ಕೋಬೇಕಾಗಿದೆಯಲ್ಲ, ಅದರಿಂದನೇ ಎಲ್ಲರದು ಕಲ್ಯಾಣ ಆಗಕ್ಕೆ ಸಾಧ್ಯ ಇದೆ. ವರದಾನ್ अपनी श्रेष्ठता द्वारा नवीनता का झंडा लहराने वाले शक्ति ಸ್ವರೂಪ ಭವ. ತಮ್ಮ ಶ್ರೇಷ್ಠತೆಯ ಮೂಲಕ ಹೊಸತನದ झंडा ಹಾರಿಸುವಂತಹ शक्ति स्वरूपರು ಆಗ್ರಿ. अभी समय प्रमाण समीपता के प्रमाण शक्ति रूप का प्रभाव जब दूसरों पर डालेंगे तब अंतिम प्रत्यक्षता समीप ला सकेंगे. ಯಾವಾಗ? ಈಗ ಸಮಯ ಅನುಸಾರ, ಸಮಯ ಪ್ರಮಾಣ, ಸಮೀಪತೆಯ ಪ್ರಮಾಣ, ಶಕ್ತಿ ರೂಪದ ಪ್ರಭಾವ, ನಿನ್ನೊಳಗಿರುವಂಥ ಆತ್ಮನ ಮೂಲ ಶಕ್ತಿಯ ಪ್ರಭಾವವನ್ನು ಇನ್ನೊಬ್ಬರ ಮೇಲೆ ಹಾಕಿ ಅಂತಿಮ ಪ್ರತ್ಯಕ್ಷ ಸ್ವರೂಪ ತರುವಂಥ ಸಮಯ ಈಗ ಬಂದಿದೆ. जिसे स्नेह और सहयोग को प्रत्यक्ष किया है. ನಾವು ಎಷ್ಟು ಈಶ್ವರನ ಸ್ನೇಹಿ ಇದ್ದೀವಿ, ನಾವು ಎಷ್ಟು ಈಶ್ವರನ ಸಹಯೋಗಿ ಇದ್ದೀವಿ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಿದೆ. ಬ್ರಹ್ಮ ಕುಮಾರ್ ಕುಮಾರಿಯರು ಅಂದ್ರೆ ಈಶ್ವರ್ಯ ಸೇವೆಯಲ್ಲಿ ತೊಡಗಿರುವಂಥವರು, ಈಶ್ವರನ ಸಹಯೋಗಿಗಳು, ಅವನ ಸ್ನೇಹಿಗಳನ್ನೋದು ಎಲ್ಲರಿಗೂ ಗೊತ್ತಾಗಿದೆ. ಈಗ ಈಶ್ವರನ ಶಕ್ತಿ ಸಂಪನ್ನರು ಇವರು ಅಂತನೂ ಗೊತ್ತಾಗಬೇಕಾಗಿದೆಯಲ್ಲ. ಸರ್ವಿಸ್ಗೆ ಐನೇಮೆ ಶಕ್ತಿ ರೂಪ ಅನುಭವ ಕರಾವು. ಈಗ ಸೇವಾದ ನಿಮ್ಮ ಕನ್ನಡಿಯೊಳಗ, ಅದರೊಳಗೆ ಅನೇಕರಿಗೆ ಅವರ ಶಕ್ತಿ ರೂಪನೂ ದರ್ಶನ ಆಗಬೇಕು. जब अपनी श्रेष्ठता द्वारा शक्ति रूप की नवीनता का झंडा लहराएंगे तब प्रत्यक्षता होगी. ತಮ್ಮ ಶ್ರೇಷ್ಠ ಸ್ಥಿತಿಯಿಂದ, ತಮ್ಮ ಸ್ಥಿತಿ ರೂಪಿ ಕನ್ನಡಿಯೊಳಗ ಯಾವಾಗ ತಮ್ಮ ಎದುರುಗಡೆ ಬರುವಂಥ ಅನೇಕ ಆತ್ಮರಿಗೆ ಪ್ರಕಾಶದ ಅಥವಾ ತಮ್ಮ ಮೂಲ ದಿವ್ಯತೆ ಅನುಭವ ಮಾಡಿಸ್ತೀರಂದ್ರ ಇದೇ ಪ್ರತ್ಯಕ್ಷತೆಯ झंडा ಹಾರಿಸೋದಾಗಿದೆ. अपने शक्ति स्वरूप से सर्वशक्तिवान बाबा का साक्षात्कार कराओ. ತಮ್ಮ ಶಕ್ತಿ ಸ್ವರೂಪದಿಂದ, ಶಕ್ತಿ ಸ್ವರೂಪ ಯಾವುದು? ಮನಸ್ಸಿನಲ್ಲಿ ಮನಸ್ಸು ನಾನು ದೇಹ ಅನ್ನೋದ್ರಿಂದ ಹೊರತುಪಡಿಸಿ ಈ ಡ್ರಾಮಾದಿಂದ ಪರಿಯಾದಂತಹ ಈ ಮನಸ್ಸಿನಲ್ಲಿ ಪೂರ್ಣ ನಾನು ಆತ್ಮ ಆಗಿರುವ ಮೂಲ ಸತ್ಯವು ಯಾವಾಗ ಪಕ್ಕಾ ಆಗ್ತದೋ, ನಾನು ಈಶ್ವರನ ಸಂತಾನ, ಅಕರ್ತ, ಅವಿನಾಶಿ ಆತ್ಮ ಅನ್ನುವಂಥದ್ದು ಯಾವಾಗ ಪಕ್ಕಾ ಆಗ್ತದೋ, ಅದಕ್ಕೆ ಬಾಬಾ ಹೇಳ್ತಾರೆ ಶಕ್ತಿ ಸ್ವರೂಪ. ಈ ಶಕ್ತಿ ಸ್ವರೂಪದಿಂದ ಸರ್ವಶಕ್ತಿವಾನ್ ತಂದೆಯನ್ನ ಪ್ರತ್ಯಕ್ಷ ಮಾಡ್ರಿ ಅಂತಾರೆ ಬಾಬಾ. ಭಗವಾನ್ ಇವರು ಸಾಕ್ಷಾತ್ ಪರಮಾತ್ಮನ ಸಂತಾನರು ಅದಾರನ್ನೋದು, ಅದಾದ್ಮೇಲೆ ಇವರು ಸಂತಾನರದಾರಂದ್ಮೇಲೆ ನಾವು ಕೂಡ ಅವನ ಸಂತಾನರಿದ್ದೀವಿ ಎನ್ನುವುದು ಅನೇಕರಿಗೆ ಸಾಕ್ಷಾತ್ಕಾರ, ಎಲ್ಲರಿಗೂ ಈ ಸಾಕ್ಷಾತ್ಕಾರ ಆಗಲೇಬೇಕು ಅಂತಾರೆ ಬಾಬಾ. स्लोगन मनसा द्वारा शक्तियों का और कर्म द्वारा गुणों का दान देना ही महादान है. ಮನಸ್ಸಿನ ಮೂಲಕ ಶಕ್ತಿಗಳ ದಾನ ಮಾಡ್ರಿ ಅಂದರೆ ಮನಸ್ಸನ್ನ ಯಾವಾಗ ಮೂಲ ಆತ್ಮನ ಸ್ವರೂಪದ ಮೇಲೆ ಸ್ಥಿತಗೊಳಿಸ್ತೀನಿ. ಆತ್ಮ ಇರುವುದೇ ಗುಣ ಸಂಪನ್ನ, ಯಾವಾಗ ಶಕ್ತಿ ಸಂಪನ್ನ. ಮನಸ್ಸು ಆತ್ಮದ ಜೊತೆ ಕನೆಕ್ಟ್ ಆದಾಗ ಆತ್ಮನ ಶಕ್ತಿ ಮನಸ್ಸಿನ ಮೂಲಕ ತರಂಗದ ರೂಪದೊಳಗ ಇದು ವಿಶ್ವದ ಸೇವೆಯನ್ನ ಮಾಡ್ತದೆ. ಇದಕ್ಕೆ ಮನಸ್ಸಿನ ಮೂಲಕ ಶಕ್ತಿಯ ಒಂದು ಸೇವಾ ಅಂತ ಹೇಳಲಾಗ್ತದೆ. ಕರ್ಮದ ಮೂಲಕ ಗುಣಗಳ ದಾನ, ಯಾವಾಗ ಗೊತ್ತಾಗ್ತದ ಇವ್ರು ಎಷ್ಟು ಗುಣವಾನ್ ಅದಾರ, ಎಷ್ಟು ಗುಣಸಂಪನ್ನದಾರ, ಎಷ್ಟು ಆತ್ಮಸ್ಥಿತಿಯಲ್ಲಿ ಉಳ್ಳವರದಾರ ಅನ್ನೋದು ಮಾಡುವ ಕರ್ಮದಿಂದ, ಪಾತ್ರದ ಒಂದು ಚಲನ ವಲನದಿಂದನೇ ಗೊತ್ತಾಗೋದು ಎಷ್ಟು ಗುಣವಾನದಾರ ಅಂತ. ಈ ರೀತಿ ಗುಣಗಳ ದಾನ, ಶಕ್ತಿಯ ದಾನ ಮಾಡೋದೇ ಸರ್ವಶ್ರೇಷ್ಠ ದಾನ, ಶ್ರೇಷ್ಠ ಸೇವಾ ಅಂತ ಹೇಳ್ತಾರೆ ಬಾಬಾ. ಅವ್ಯಕ್ತಿ ಶಾಲೆ ನಿಶ್ಚಯದ ಫೌಂಡೇಶನನ್ನು ಗಟ್ಟಿ ಮಾಡಿಕೊಂಡಾಗ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಲಿಕ್ಕೆ ಸಾಧ್ಯವಿದೆ. ಬಾಬಾ ಕಾ ಬಚ್ಚೋ ಮೇ ಪೂರಾ ಫೇತ್ ಹೈ. ಬಾಬಾರವ್ರದ್ದು ಮಕ್ಕಳಲ್ಲಿ ಪೂರ್ಣ ವಿಶ್ವಾಸ ಇದೆ. कि यही मेरे बच्चे विघ्न विनाशक आत्माएं है. ಅಂಡರ್ಲೈನ್. ಎಷ್ಟು ಸುಂದರ ನಶಾ ಏರಿಸುವಂತಹ, ಸತ್ಯದ ಅನುಭವ ಮಾಡಿಸುವಂತಹ ಮಹಾವಾಕ್ಯಗಳು. ಬಾಬಾರವ್ರದ್ದು ಸಹ ಮಕ್ಕಳ ಪ್ರತಿಯಾಗಿ ಪೂರಾ ಫೇತ್ ಇದೆ, ವಿಶ್ವಾಸ ಇದೆ. ಇವರೇ ನನ್ನ ವಿಘ್ನ ವಿನಾಶಕ ಮಕ್ಕಳು, ಇವರೇ ನನ್ನ ಪೂಜ್ಯ ಆತ್ಮರು. ಯಹ ಬಚ್ಚೆ ಬಾಬಾ ಸೆ ಭಿ ಆಗೆ ಹೇ. ಇದೇ ನನ್ನ ಮಕ್ಕಳೇ ಬಾಬಾನಿಗಿಂತಲೂ ಮುಂದದಾರ ಅನ್ನೋದು ಬಾಬಾರವ್ರಿಗೆ ಮಕ್ಕಳ ಬಗ್ಗೆ ಪೂರಾ ವಿಶ್ವಾಸ ಇದೆ.
निमित्त बने हुए सदा बाबा को भी निश्चिंत करने वाले हैं. ನಿಮಿತ್ತರಾಗಿರುವಂತಹ ನೀವು ಬಾಬಾರವರನ್ನ ನಿಶ್ಚಿಂತ ಮಾಡುವಂತವರಾಗಿದ್ದೀರಿ. ಸದಾ ಖುಷ್ಖಬರಿ ಸುನಾನೆ ವಾಲೆ ಹರೇಕ್ ವಿಶೇಷ ಹೈ. ನಿಜವಾಗಿಯೂ ಉತ್ತಮ ವಿಷಯವನ್ನ ಅಥವಾ ಖುಷಿಯ ಸಮಾಚಾರವನ್ನ ವಿಶ್ವಕ್ಕೆ ಕೊಡ್ತಿರತ್ತಂದ್ರ ನೀವೇ ನನ್ನ ವಿಶೇಷ ಮಕ್ಕಳದ್ದಾರ ಬಾಬಾ. स्वयं में भी ऐसा फेथ रख किसी स्मृति स्वरूप में रहो तो विजयी बन जाएंगे. ಯಾವ ವಿಶ್ವಾಸ ಬಾಬಾ ನನ್ನ ಮೇಲೆ ಇಟ್ಟಿದ್ದಾರೋ ನೀನು ವಿಜಯಿ ರತ್ನ ಇದಿ ಅಥವಾ ನೀ ಬಾಬಾರವರ ಪೂಜ್ಯ ಆತ್ಮ ವಿಘ್ನ ವಿನಾಶಕ ಮಗು ಇದಿ ಅಂತ ಏನು ಬಾಬಾ ನನ್ನ ಮೇಲೆ ವಿಶ್ವಾಸ ಇಟ್ಟಾರ ಅಷ್ಟೇ ನಿನ್ಮ್ಯಾಗ ನಿನಗೂ ವಿಶ್ವಾಸ ಇರಲಿ ಅಂತಾರೆ ಬಾಬಾ. ನಾನು ನಿಜವಾಗಿ ವಿಘ್ನ ವಿನಾಶಕ, ನಾನು ವಿಜಯಿ ಆತ್ಮ, ನಾನು ಸದಾ ಶ್ರೇಷ್ಠ ಆತ್ಮ ಪೂಜ್ಯ ಆತ್ಮ ಇದ್ದೀನಿ ಅನ್ನೋದು ನಿನಗೂ ನಿಶ್ಚಯ ಇರಲಿ ಅಂತಾರೆ ಬಾಬಾ. ಅಂದಾಗ ಮಾತ್ರ ಸದಾ ನಿನ್ನ ಸ್ಥಿತಿ ನಿಶ್ಚಿಂತ ನಿರ್ಭಯವಾಗಿರಕ ಸಾಧ್ಯವಿದೆ. ಓಂ ಶಾಂತಿ. ಅನುಭವ ಮಾಡೋಣ. ನಾನೀಗ ಆತ್ಮ ಪಾತ್ರದ ಮೂಲಕ ಗುಣಗಳ ದಾನ ಮಾಡುವಂತಹ, ಮನಸ್ಸಿನ ಮೂಲಕ ಶಕ್ತಿಯ ದಾನ ಮಾಡುವ ಮಹಾದಾನಿ ಆತ್ಮನಾಗಿದ್ದೇನೆ. ಈ ಮನಸ್ಸು ಎಲ್ಲ ಕಡೆಯಿಂದ ತನ್ನ ಆಕರ್ಷಣೆಯನ್ನು ತೆಗೆದು ಮನಸ್ಸು ಪೂರ್ಣ ನನ್ನೊಳಗೆ ವಿಲೀನವಾಗಿದೆ. ಮನಸ್ಸಿನಲ್ಲಿ ಕೇವಲ ನಾನು ಆತ್ಮನಾಗಿರುವ, ನಾನು ಸಂಪೂರ್ಣನಾಗಿರುವ, ನಾನು ಪೂರ್ಣ ಶಕ್ತಿ ಸಂಪನ್ನ ಸರ್ವಗುಣವುಳ್ಳ ಆತ್ಮನೆಂಬ ಅರಿವು ಮನಸ್ಸಿನಲ್ಲಿ ತುಂಬಿದೆ. ಹೀಗಾಗಿ ಮನಸ್ಸಿನ ಮೂಲಕ ಸರ್ವಶಕ್ತಿಗಳ ಪ್ರಕಾಶ ವೈಬ್ರೇಷನ್ಸ್ ಹರಡುತ್ತಿದೆ. ಈ ಶ್ರೇಷ್ಠ ಸೇವೆಯಲ್ಲಿ ಮನಸ್ಸು, ಈ ಪಾತ್ರ ನಿರಂತರ ತೊಡಗಿದೆ. ಓಂ ಶಾಂತಿ.